ರೀ ಈಗ ನಾನು ನನ್ನ ಮಗನ ಕರಿತೇನೆ ಬರ್ತಾನ ಏನು ನೋಡ್ರಿ ಅವಾಗ ನನ್ನ ಇಷ್ಟೊತ್ತು ಹುಚ್ಚು ಹುಚ್ಚು ಅನ್ನಕತ್ತಿದ್ರಲ್ಲ ನೋಡ್ರಿ ಹೆತ್ತ ಕಳ್ಳು ಮಗನ ಜೊತೆಗೆ ಮಾತಾಡ್ತಾಳ ಅಂದ್ರೆ ನಿಮ್ಗೆಲ್ಲ ಕಣ್ಣಿಗೆ ನಾವು ಹುಚ್ಚು ಕಣಕ ಅಂತೇನಲ್ಲ. ಹುಚ್ಚೆ ಅಂತ ಅಲ್ಲಲ್ಲಿ ಮಗನ ಮ್ಯಾಗಿರೋ ಅತಿಯಾದ ಪ್ರೀತಿಯಿಂದ ಏನಾರ ಹಂಗ ಒಬ್ಬೊಬ್ಬಕ್ಕೆ ಮಾತಾಡ್ಕೊಳಕತ್ತೀಯನ ಮಗ ಕಂಡಂಗ ಆಗ್ತತನ ಅಂತ. ಹಾಗೆಲ್ಲ ಏನಿಲ್ಲ, ನೀವು ಸುಮ್ಮನಿರ್ರಿ. ನಾ ಅದ್ಯಾಕೆ ಅತಿಯಾದ ಪ್ರೀತಿ ಗೀತಿ ಅಂತೆಲ್ಲ ಏನಿಲ್ಲ. ನಾ ಕರೇನು ನನ್ನ ಮಗನ ಅಷ್ಟು ಪ್ರೀತಿ ಮಾಡ್ತೀನಿ, ಅವನು ಅದೇ ಸಲುವಾಗಿ ಬಂದಾನ. ನೀವು ಇತ್ತಾಗ ಬರ್ರಿ, ಕರಿತೀನಿ. ಮಗನ ಮಗನ ಅಪ್ಪ್ಯಾ ಅಪ್ಪ್ಯಾ ಬಾರ್ಲಾ, ಒಂದ್ಸಲ ಬಾರ್ಲಾ. ನಿಮ್ಮ ಅಪ್ಪೇನ ನೀನು ಮಾತಾಡ್ಸ್ಬೇಕಂತ. ನೀ ಕಾಣ್ತೀನಿ ನನ್ನ ಕಣ್ಣಿಗೆ ಅಂದ್ರೆ ನಂಬವಲ್ರಪ್ಪ. ನನಗೆ ಎಷ್ಟು ಹೇಳಿದ್ರು ಕೇಳವಲ್ರಿ, ನಾನು ಹುಚ್ಚು ಅನ್ನಕತ್ತಾರ. ಅದಕ್ಕೆ ಅಪ್ಪ್ಯಾ ಬರ್ತಿ ಆ ಅಪ್ಪ್ಯಾ ಬಂದ ಇಲ್ರಿ, ಯಾಕಂತ ಗೊತ್ತಾಗೋಲ್ತು, ಯಾಕೆ ಬರ್ವಲ್ಲ ಏನ. ಅಪ್ಪ್ಯಾ ಅವ್ವ ಅಪ್ಪ್ಯಾ ಬಂದೆನ್ಲ. ಪಾಪ ನಿಮ್ಮಪ್ಪ ನೀನು ನೋಡ್ಬೇಕಂತ ಕಾಯಕತ್ತಿದ್ದ ಗೊತ್ತನ. ಏನ ಬಂದ ಎಲ್ಲ ನನ್ನ ಕಣ್ಣಿಗೆ ಕಾಣವಲ್ಲ. ಅವ್ವ ಅಪ್ಪಗ ಭೂತಗಳ ಮೇಲೆ ಯಾವುದು ನಂಬಿಕೆ ಇಲ್ಲ, ಆತ್ಮದ ಬ್ಯಾಗೂ ನಂಬಿಕೆ ಇಲ್ಲ. ಅದಕ್ಕೆ ನಾ ಅವ್ನ ಕಣ್ಣಿಗೆ ಕಾಣಕ್ ಆಗುದಿಲ್ ಬಿ. ಅವ್ರು ನಂಬಿದ್ರ ಅಷ್ಟೇ ನಾ ಅವ್ರ ಕಣ್ಣಿಗೆ ಕಾಣಕ್ ಆಕತಿ. ರೀ ಅವ ಹೇಳಿದ್ ಕೇಳ್ತಾನ? ಏನ್ ಹೇಳಿದ? ಅಯ್ಯೋ ಅವ್ರ ಮಾತು ಕೇಳವಲ್ದ ನಿಮ್ಗೆ. ಅದಾಗ್ಲಿ ರೀ, ಆತ್ಮಗಳನ್ನ ನೀವು ನಂಬಲ್ಲಂತ, ಅದಕ್ಕೆ ನಿಮ್ಮ ಕಣ್ಣಿಗೆ ಅವ್ನು ಕಾಣಕ್ಕೆ ಆಗಂಗಿಲ್ಲ ಅಂತ. ನೀವು ನಂಬ್ತೀನಿ ಅಂತೆ ಮನಸಾರೆ ನಂಬಿ ನೀವು ಕರೆದ್ರೆ ಅವ ನಿಮ್ಮ ಕಣ್ಣಿಗೆ ಕಾಣ್ತಾನ, ಅವಾಗ ನಂಬ್ತೀರ, ಅವಾಗ ಅವ ನಿಮ್ಮ ಕಣ್ಣಿಗೆ ಕಾಣ್ತಾನಂತ. ನೀವು ಮೊದಲು ನಂಬಕಂತ. ನಿಂದೇನ್ ಹುಚ್ಚರ್ಸಂತಿಲಿ ಆ ಅಲ್ಲ, ಬಲವಂತವಾಗಿ ನಂಬಿಕೆ ಬರಕ್ ಬರ್ಸಿದ್ರೆ ಏನ್ ಮಾಡ್ಲಿಲ್ಲ. ನನ್ಗ್ಯಾಕೋ ನಂಬಿಕೆ ಬರ್ವಲ್ತು, ನಿಜವಾಗ್ಲೂ ಬರ್ವಲ್ತು. ಅಯ್ಯೋ ನಾನೇನು ಮಾಡ್ಲಿಗ? ಹೋಗ್ಲಿ ಬಿಡ್ರಿ, ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಇಲ್ಲ. ನನ್ನ ಮಗ ನನ್ನ ಜೊತೆಗೆ ಮಾತಾಡ್ತಾನಲ್ಲ ಅಷ್ಟೇ ಸಾಕು. ನಿಮಗೆ ಮಗನ ಪ್ರೀತಿ ಬೇಕು, ಮಗನ ನೋಡ್ಬೇಕು ಅನ್ನೋ ಆಸೆ ಇದ್ದಿದ್ರೆ ನಂಬ್ತಿದ್ರಿ. ಯಾಕೋ ಏನೋ ಯಾರಿಗೆ ಗೊತ್ತು. ಒಂದು ಸಲ ಹೆಂಡತಿ ಮಾತಿನ ಮೇಲೆ ನಂಬಿಕೆ ಇಟ್ಟು ಹ್ಞೂ ನಂಬ್ತೀನಿ ಅಂತ ನಿಮ್ಮ ಬಾಯಾಗ ಬರ್ವಲ್ತು. ಮಗನ ನೋಡಿ ದುಃಖ ಮರಿಬೇಕು ಅನ್ನೋ ಆಸೆ ಇಲ್ಲೇ ಇಲ್ಲ ಕಾಂತೈತಿ ನಿಮಗೆ. ಆಯ್ತಾಯ್ತು, ಬೇಜಾರು ಮಾಡ್ಕೊಬಿಡ. ಸರಿ, ನಾನು ಆತ್ಮಗಳನ್ನ ನಂಬ್ತೀನಿ. ನನ್ನ ಮಗ ಇಲ್ಲೆಲ್ಲೋ ಕಣ್ಣಿಗೆ ಕಾಣ್ತಾ ಇರ್ಬೋದು, ಹೇಳಕ್ಕಾಗಲ್ಲ. ಮಗನೇ, ನಾನು ನಂಬ್ತೀನಿ ಮಗನ. ಒಂದು ಸಲ ನೀನು ನನಗೆ ಕಾಣಪ್ಪ, ಒಂದೇ ಒಂದು ಸಲ ಕಾಣ. ಬ್ಯಾರೆ ಯಾರಿಗಾರ ಈ ಅವಕಾಶ ಸಿಗ್ತತೆ ಇಲ್ಲ ಗೊತ್ತಿಲ್ಲ. ಸತ್ ಹೋದ ಮಗ, ಕೈ ತಪ್ಪಿ ಹೋದ ಮಗ ಆತ್ಮ ಆಗಿ ಬಂದು ಮಾತಾಡ್ತಾನ ಅಂದ್ರೆ ಅಂಥ ದುರದೃಷ್ಟ ಯಾವುದೂ ಇಲ್ಲ. ಆದರೂ ಒಂಥರ ಸೌಭಾಗ್ಯ, ಯಾಕಂದ್ರೆ ನೀ ಸತ್ತು ಹೋಗಿ ಆದ್ರೆ ಈಗ ನಿನ್ನ ಜೊತೆಗೆ ನನಗೆ ಮಾತಾಡೋ ಅವಕಾಶ ಸಿಗ್ತೈತಿ ಅಂದ್ರೆ ಅದು ಏನಪ್ಪ. ಒಟ್ಟು ನನಗೆ ಒಂದು ಮತ್ತೊಂದು ಅವಕಾಶ ದೇವ್ರು ಕೊಟ್ಟಿದ್ದ ಅನ್ಬೋದು. ಮಗನ ಕಾಣಪ್ಪ, ಒಂದ್ಸಲ ಕಾಣ್ ನನ್ನ ಕಣ್ಣಿಗೆ. ಅಪ್ಪ ಅಲ್ಲಕ್ಕ, ನಕ್ಲೆಸ್ ಕಳ್ತನ ಆಗಿತ್ತು ಅಂತ ನೀವು ಒಂದು ಮಾತು ಹೇಳಲೇ ಇಲ್ಲಲ್ಲ. ಛೇ, ಎಷ್ಟು ಪ್ರೀತಿಯಿಂದ ಆ ಹುಡುಗಿ ಕೊಟ್ಟಿದ್ದೆ ನಾನು. ನೀ ಅದನ್ನ ಇಸ್ಕೊಂಡು ಇಟ್ಕೋಬಾರ್ದಾಗಿತ್ತು ಬಿಡಕ್ಕ. ಇದಕ್ಕೆ ಸರಿ ಅನ್ಸಲ್ಲ. ಆ ಹುಡುಗಿ ಕೊಟ್ಟೈತೆ ಅಂದ್ಮೇಲೆ ಅಕ್ಕಿದದು ನೀ ಅದನ್ನ ನಂಗೆ ಇಸ್ಕೊಂಡು ಇಟ್ಕೊಳ್ಳೋದು ಮತ್ತೆ ಆಮೇಲೆ ಕೊಡ್ತೀನಿ ಅನ್ನೋದು ಇದ್ಯಾಕೆ ನಂಗೆ ಸರಿ ಕಾಣ್ತಾ ಇಲ್ಲಪ್ಪ. ಸರಿ ಕಾಣ್ತಿಲ್ಲ. ಈಗ ಆತನೀಗ ಹೋತು. ನಾ ಇಸ್ಕೊಂಡು ಇಟ್ಕೊಂಡಿಲ್ಲಲ್ಲ, ಆಕಿನ ಕಳೆದು ಬಂದಾಳೆ ಎಲ್ಲೇ. ಮಾವ ಆಕಿ ಇಸ್ಕೊಂಡು ಇಟ್ಕೊಂಡಿಲ್ಲ, ಆಕಿ ಕಡೆ ಇರ್ಲೂ ಇಲ್ಲದ. ಅವ್ವ ಇಸ್ಕೊಂಡಿದ್ದು ನಾನ ನೋಡೇನಿ. ಆಕಿ ನನಗೆ ಹೇಳೂನು ಹೋಗ್ಯಾಳ, ನನ್ನ ಕಡೆ ಇದ್ದಿದ್ದು ನೆಕ್ಲೆಸ್ ಸತ್ತಿಯವ್ರು ಇಸ್ಕೊಂಡಾರ ನೋಡ್ರಿ ಅಂತೇಳಿ. ಅಂದ್ರೆ ಆಕಿ ಏನ ನನ್ನ ಕಡೆ ಏನೂ ಇಲ್ಲ, ಅಲ್ಲಿ ಇಸ್ಕೊಂಡಾರ ನೋಡ್ರಿ ಅಂತ ಹೇಳಿ ಹೋದ್ಲಕ್ಕಿ. ಈಗ ಅವ್ವ ಆಯ್ತು ಆ ಕಳೆದು ಈಗ ಅವ್ರು ಆಕಿ ಮ್ಯಾಗ ಹಾಕಕತ್ತಾಳ. ಏನು ಪವಿತ್ರ ಅಕ್ಕ ಕಳ್ತನ ಮಾಡಕ್ ಸಾಧ್ಯನೇ ಇಲ್ಲ. ನೋಡಿ ನಿನಗೆ ಗೊತ್ತೈತಿಲ್ಲ, ಪವಿತ್ರ ಆಕಿ ಹಂಗೆ ಮಾಡಾಕಿನ ಅಲ್ಲ, ಬರೇ ನಮ್ಮ ಹಿಂಗಂತದ ಹೇಳ್ತಾಳ. ಅಲ್ಲ ಮಾವ, ನೀನು ಲೆಕ್ಕ ಹಾಕ. ಮನಿ ಸೊಸಿಗೆ ಕಳ್ತನ ಮಾಡಿ ಅಂದ್ರೆ ಯಾ ಸೊಸಿಗೆ ಸಿಟ್ಟು ಬರಂಗಿಲ್ಲ? ಬರ್ತದ ಸಿಟ್ಟು. ಸಜಿಕ್ ಏನಾರ ಒಂದು ಉಲ್ಟಾ ಸೀದಾ ಮಾತಾಡಿರ್ಬೋದು. ಇಕ್ಕಿನೇ ಹಿಂಗೆ ಅನ್ಲಿಲ್ಲ ಅಂದ್ರೆ ಆಕ್ಯಾರ ಯಾಕೆ ಮಾತಾಡ್ತಾಳ ಅಂತ ನಾ ಕೇಳೋದು. ನೋಡು ಹೇಂತಿ ಮಾಡಿದ್ದ ಕರೆ ಅಂತೇಳಿ ಹೆಂಗಂತ ನೋಡು. ಅಲ್ಲಕ್ಕ, ಅಕ್ಕಿಗಂತನ ಕೊಟ್ಟಿದ್ಮೇಲೆ ಅಕ್ಕಿ ಯಾಕೆ ಕಳ್ತನ ಮಾಡ್ತಾಳ? ನೀನು ಮಾತಾಡೋದ್ರಾಗ ಲಾಜಿಕ್ ಇಲ್ಲ ಬಿಡಕ್ಕ. ನೀನು ಮನೆ ಸೊಸಿಗೆ ಹಂಗೆಲ್ಲ ಮಾತಾಡಬಾರ್ದು. ಅವ್ರವ್ರ ಫ್ಯಾಮಿಲಿ ಬಿಟ್ಟು ಬಂದಿರ್ತಾರ ಅಂದ್ಮ್ಯಾಗ ನೀನ್ ಮಗಳ ಗತೆ ಕಂಡೆ ಅಂದ್ರೆ ಆಕಿನೂ ನಿನ್ನ ತಾಯಿ ಗತೆ ಕಾಣ್ತಾಳ. ಆಮೇಲೆ ಇನ್ನೊಂದು ಒಳ್ಳೆ ಹುಡುಗಿಕಿ, ಅಕ್ಕಿನೂ ಒಳ್ಳೆ ಮಾತಾಡಲ್ಲ ಅಂದ್ರೆ ನೀ ಒಂದ್ ಸ್ವಲ್ಪ ಅಕ್ಕಿಗೆ ಬೇಜಾರು ಮಾಡಿರ್ಬೋದಲ್ಲ. ನೀವೊಬ್ಬ ಕಡಿಮೆ ಆಗಿದ್ದೆ, ಚಲೋ ಮರ್ಯಾದೆ ಕೊಟ್ಟಿಬಿಡು. ತಮ್ಮಂತೆ ಮನೆಗೆ ಬಂದಿದ್ದಕ್ಕೆ ನನಗೆ ನಿಮ್ಮ ಸವಾಸನೂ ಬೇಡ, ಅವ್ರ ಸವಾಸನೂ ಬೇಡ. ನಾನೇ ಎಲ್ಲರೂ ಹೋಗ್ತೀನಿ. ಅಕ್ಕ, ಅರವಿಂದ ಎಲ್ಲೋದ್ರು ನೋಡಪ್ಪ. ಅತ್ತಿ ಅಯ್ಯೋ ಎಲ್ಲೋದ್ಲ ಅತ್ತಿ? ಅಷ್ಟು ಕಡೆ ಹೋದ್ಲಾ? ಏನು ಪಿಟಿ ಉಷಾ ಗಿಷ ಆಗಿದ್ಲ ಏನೋ ಓದ್ ಜಲಮ್ದಾಗತ್ತಾಗ?
ಅಲ್ಲಿ ಯಾಕೆ ಕೆಟ್ಟು ಹೋದ್ಲ ಮತ್ತೆ ಅಪ್ಪ ಅತ್ತಿ ಎಷ್ಟು ಸ್ಪೀಡಾಗಿ ಹೋಗ್ಯಾಳ ಗೇಟ್ ಕಡೆ ಅಂದ್ರೆ ಎಲ್ಲಿ ಹೋಗಿರಲ್ಲ. ಒಂದು ವಾಪಸ್ ಸೆಲುಡಿಗೆ ಹೋಗ್ತಾಳ, ಇಲ್ಲ ಇದೆ ಎಲ್ಲಾರ ಒಂದು ಸ್ವಲ್ಪ ಹೋಗಿ ವಾಪಸ್ ಇಲ್ಲೇ ಬರ್ತಾಳ. ಸಿಟ್ಟು ಇಳದ್ಮೇಲೆ ತಲೆ ಕೆಡ್ಸ್ಕೊಬೇಡಪ್ಪ, ಹೋಗ್ಲಿ ಬಿಡು. ಏನು ಏನೋಪ್ಪ, ನನಗಂತೂ ಈ ಜಗಳ ಜೂಟಿನ ಕೇಳಕ್ಕಾಗಂಗಿಲ್ಲ. ಅಯ್ಯೋ ರೀ, ಸೀಟ್ ಇಳಿದ್ಮ್ಯಾಗ ಅವರ ಬರ್ತಾರ ಬಿಡ್ರಿ. ಎಲ್ಲ ಕರ ನಮ್ಮನ್ನ ಬಿಟ್ಟು ನೀವು ಇವ್ರನ್ನ ಬಿಟ್ಟು ಎಲ್ಲಾರನ್ನ ಬಿಟ್ಟು ಸುಮ್ಮನೆ ಇರ್ರಿ ನೀವು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಿ? ನೋಡಿದ್ರಿ ಇಲ್ಲಿ ತಪ್ಪ ಯಾರ್ದು ಅಂತ ಗೊತ್ತಾತಿಲ್ಲ. ಅಕ್ಕಿ ಕೊಟ್ಟಿದ್ ನಕ್ಲೇಸ್ ಆಕೆ ಯಾಕೆ ಕಳ್ತನ ಮಾಡ್ತಾಳ? ಇಸ್ಕೊಂಡು ಇವ್ರು ಇಟ್ಕೊಂಡೆ ಈಗ ಎಲ್ಲೇ ಕಳ್ದಾರೋ ಏನು, ಯಾರ ತಕ್ಕಿಕೊಂಡಾರೋ, ನನಗೆ ಯಾಕೆ ಅವ್ರ ಮನ್ಯಾಗ ಯಾರ ತಗೊಂಡಾರೋ ಏನೋ ಅಂತ ಒಂದು ಕ್ಷಣಕ್ಕೆ ಅನಿಸ್ತೈತಿ. ಹಂಗೇನಾರ ಆಗಿರ್ಬೋದು, ಇಲ್ಲ ಇವರೇ ಎಲ್ಲರೂ ಇಟ್ಟು ಮರ್ತಿರ್ಬೋದು. ಪಾಪ ಆ ಹುಡುಗಿ ಮ್ಯಾಗ ಅಂದ್ರೆ ಎಷ್ಟಂತ ಅನಿಸ್ಕೊಂತಾರ. ಯಾರಿಗಾದ್ರೂ ಒಂದು ಮರ್ಯಾದೆ ಅಂತ ಇರ್ತೈತೆ. ಏನಪ್ಪ ಆಯ್ತು, ಅಕ್ಕ ಎಲ್ಲಿ ಹೋದ್ಲ ಏನು ಅರವಿಂದ? ಹೋಗ್ಬೇಕಿತ್ ಬಿಡ್ಲಾ ನೀ ಹಿಂದೆ. ಅಯ್ಯೋ ಯಪ್ಪ, ಎಲ್ಲಿ ಹೋಗುದಿಲ್ಲ ಅತ್ತಿ. ಏನು ಹೊಳ್ಳಿ ಬರ್ತಾಳೆ ಈಗಿನ ತಾಸು ಬಿಟ್ಟು ನೋಡ್ಬೇಕಾರ. ಏನೋ ಅಂದಂಗ ಅರವಿಂದ, ಪಾರ್ವತಿ ಏನಮ್ಮ ಟೂರ್ ಜೋರಿತ್ತಂತ? 2-3 ದಿನ ಹೋಗಿದ್ದೆ ಹೊರಗೆ. ಇವತ್ತು ಬಂದೆ, ಅಷ್ಟೊತ್ತಿಗೆ ಅತ್ತಿ ಕುಂತಿದ್ಲ. ಹಂಗ ಈ ಏನಪ್ಪ ಇದು ಅತ್ತಿ ಇಲ್ಲಿ ಬಂದಾಳಲ್ಲ ಅನ್ಕೊಂಬಿಟ್ಟ. ಈ ಪಂಚಾಯತ್ ನಡೆದಿತ್ತು. ನಿಮ್ದ ಚಲೋ ಬಿಡಪ್ಪ ನಶೀಬ. ನೋಡಪ್ಪ ಅವ್ವ ಎಷ್ಟು ಚಲೋ ಅದಾರ. ಎಲ್ಲರೂ ಹೊಕ್ಕೇನಂದ್ರು ಹೋಗಂತಾರ, ಬಾ ಅಂತಾರ. ನಿಮ್ಮ ನಶೀಬನ ನಶೀಬ. ನಮ್ಮವನು ಅದಾಳ. ಅಯ್ಯೋ ಅಯ್ಯೋ ದೇವ್ರೇ, ಒಂದು ಸ್ವಲ್ಪ ನಾನು ನನ್ನ ಹಿಂತಿ ಕೊಟ್ಟು ನಕ್ಕೊಂತ ಚಂದಾಗಿ ಇದ್ರೆ ಸಾಕು, ನಮ್ಮ ಸಿಟ್ಟು ಬರ್ತೈತಿ. ಹಂಗೈತಿ ಪರಿಸ್ಥಿತಿ. ಅವ ನಂದು ಪರ್ಸೆಲಿಟಿ, ಆಮೇಲೆ ಇದು ಏನದು ಯಪ್ಪ, ಖರ್ಚಿಪ್ ಎಲ್ಲಿಟ್ಟಿ? ನನ್ಗೇನ್ ಗೊತ್ತಾ? ಏನ್ 3 ಹೊತ್ತು ಅದನ್ನ ನೋಡ್ಕೊಳ್ಳೋದ ನನ್ ಕೆಲಸ? ಬೇರೆ ಏನ್ರ ಇರ್ತಾವಂತ ಮಾಡಿಯಾ ಇಲ್ಲ ಅಂತ ಮಾಡಿಯಾ? ನನಗೆ ಹೋಗ್ ತಣ್ಣಗ ಎಲೆ ಎಲೆ ಇಟ್ಟಿರ್ಬೇಕು ಹುಡುಕು. ಅಯ್ಯೋ ದೇವ್ರೆ, ದಿನ ಕೇಳತ್ಲೆ ಕೊಡ್ತಿದ್ಲಪ್ಪ. ಅಲ್ಲ ಖರ್ಚಿಪ್ ಹೋಗದ್ ನೀನಲ್ಬೇ ಒಣಕದು. ಅಲೆ ಹಿತ್ತಲಾಗಿರ್ಬೇಕು, ಹೋಗಿ ನೋಡ್ಕೋ ಬಾಡೆ. ಬಾಡೇನಾ? ಆಯ್ತು. ಅಯ್ಯೋ ಯವ್ವ ತಗ ಎಲ್ಲೆಲ್ಲೆಲ್ಲಾರ ಇಟ್ಬಿಡ್ತಾಳ. ಒಂದ್ ಸಾಮಾನು ಇದ್ದ ಜಾಗದಾಗ ಇರಂಗಿಲ್ಲ ತಗ. ಅವ ನಿನ್ನೆರ ಅಸೈನ್ಮೆಂಟ್ ಬರ್ದು ಇಲ್ಲೇ ಟೇಬಲ್ ಮ್ಯಾಗ ಇಟ್ಟೋಗಿನ್ ರಾತ್ರಿ ಬುಕ್ನ. ಬೆಳಗ್ಗೆ ಕಸ ಹೊಡೆದಿಲ್ಲ. ಎಲ್ಲಿ ಇಟ್ಟಿ ಆ ಬುಕ್ನ? ಹರಿದು ಒಲ್ಯಾಕ ತುರ್ಕಿದೆ ಎಲ್ಲ ಬುಕ್ನು. ಅಲ್ಲ ನಾ ಹೋಗ್ತೇನೆ ಕಾಲೇಜಿಗೆ, ನೀ ಹೋಗ್ಯ? ನೀನ ಪಿಡಗ ಇಲ್ಲಿ ನಿನಗೇನ ಬಂದೈತಿ? ನಿನಗ ಎಲ್ಲ ಕೆಲಸ ಮಾಡಿ ಮಾತು ಹಾಕದಂದ ಕೂಳ್ ಕುಚ್ಚಿ ನಿಮ್ಮ ಇದ್ದಲ್ಲೇ ತಂದು ನೀಡೋದಂದ ಮತ್ತೆ ನಾ ಅದನ್ನ ಬೇರೆ ಮಾಡ್ಲೇನ? ಎಲ್ಲಿಟ್ಟಿ ಆ ಬುಕ್ ಅಂದ್ರೆ ಅಲ್ಲೇ ಎಲ್ಲ ಇಟ್ಟಿರ್ಬೇಕು ನೋಡು. ಕೆಲಸದಾಗ ಅದನ್ನ ಬೇರೆ ಲಕ್ಷ್ಯ ಇಟ್ಕೊಲೇನ? ಬೆಳಗ್ಗೆ ಎಲ್ಲ ಮಾಡದೆ ರಗಡಾಗಿರ್ತೈತಿ. ಮತ್ತೆ ಬೇರೆ ನಿನ್ ಬುಕ್ಕು ಪೆನ್ನು ಇವನ್ನೆಲ್ಲ ನೋಡ್ಕೊತ ಕುಂದಿರ್ತೇನೆ ನಾನು. ಅವನ್ನೇ ಕಲ್ಲಿ ಇಟ್ಟೋಕಿ ಬರದ್ ಮುಗಿಸಿ ನಿನ್ ಬ್ಯಾಗ್ ನಾನು ಇಟ್ಕೊಳಕ್ ಬರ್ತೈತಿನ ಬರದಲ್ಲ? ನಾನೊಬ್ಬಕ್ಕೆ ಇದ್ದಿದ್ದು ಹೆಚ್ಚಾಗೈತಿ ಇವ್ರು ಎಲ್ಲಾರ್ಗಿ. ಏನಾಗೈತೆ ಅವಾಗ? ಮಾತಾಡಿದ್ರೆ ಊರನ್ನಕತ್ತಾಳಪ್ಪ. ಅಪ್ಪ ಅವ ಏನಾರು ಜಗಳ ಮಾಡ್ಕೊಂಡ್ರ ಮತ್ತೆ? ಅಣ್ಣ ನನಗೇನು ಗೊತ್ತಪ್ಪ, ನಿನ್ನೆ ಕಾಲೇಜಿಗೆ ಹೋಗಿ ಸಂಜೆಗೆ ಬಂದೆ. ಬಂದಿನ ಸ್ವಲ್ಪ ಬರೆಯೋದು ಭಾಳ ಇತ್ತು ನಂದು, ಓದ್ಕೊಳ್ಳೋದು. ಅದನ್ನು ಮಾಡಿಕೊಂಡೆ. ಅವಾಗಿನ ನಾನು ಅವನ್ನ ಮಾತಾಡ್ಸಿಲ್ ಬಿಡ. ರಾತ್ರಿನೂ ಅಷ್ಟೇ ಊಟ ಮಾಡಿದ್ವಿ, ನಮ್ಮ ಪಡಿ ನಾವು ಮಲ್ಕೊಂಡ್ವಿ. ನಾನು ಸ್ವಲ್ಪ ಬರೆಯೋದೆಲ್ಲ ಭಾಳ ತತ್ ಮುಗಿಸಿ ಎಲ್ಲ ಮಕ್ಕೊಳಕ್ಕೆ. ಈಗ ಬೆಳಗ್ಗೆ ನಾನು ಅವನ್ನ ಮಾತಾಡ್ಸಿದ್ದು ನೋಡಿದ್ರೆ ಈ ಲೆವೆಲಿಗೆ ಬೈತಾದಾಳ. ಏನೋಪ್ಪ, ನಿನ್ನೆ ರಾತ್ರಿ ನಾನು ಮಾತಾಡ್ಸೇನಿ ಬಿಡ. ಹಿಂಗೇನು ಊರಂತ ಇದ್ದಿದ್ದಿಲ್ಲ. ಏನೋ ಮೋಸ್ಟ್ಲಿ ಮೇ ಬಿ ಬೆಳಗ್ಗಿನ ಜಾವ ಇಲ್ಲ ರಾತ್ರಿ ಜಗಳ ಮಾಡ್ಕೊಂಡಿರ್ಬೇಕು ಆಯ್ತು ಇಬ್ರು. ಅಪ್ಪ ಅವ ಜಗಳ ಮಾಡ್ಕೊಂಡಾರ, ಅದಕ್ಕೆ ಹಂಗೆ ಮಾಡಕತ್ತಾಳಕ್ಕೆ. ಅಯ್ಯಪ್ಪ ದೇವ್ರ, ತಲೆ ಏನೋ ನೋವಾಕತ್ತದ. ಮಳೆ ಒಂದು ಹೊರಗೆ ಜೀ ಅಂತ ಹಿಡ್ದತಿ. ಲೇಕಿನ ಒಂದು ಗುಟಕ್ ಚಾ ತೊಗೊಂಬ. ಮಳ್ಯಾಗ ಹೋಗಿ ಬಂದು ರಗಡ ಆತತ್ತಾಗ ಜಲಮ. ಅಣ್ಣ ಈಗ ನೋಡು, ಅವ್ವ ಚಾ ತಗೊಂಬಂದು ತಲೆ ಮ್ಯಾಗ ಸುಲ್ತಾಳೆ. ಈಗ ಅಪ್ಪಗೆ ಮೊದಲೇ ಸಿಟ್ಟು ಬಂತಕಿಗೆ. ತಗೋರಿ ಚಾ ಕೊಡ್ರಿ. ರೀ ನಾಷ್ಟಕ್ಕೆ ಬಿಸಿ ಇದಾವ ಅವಲಕ್ಕಿ, ಬಂದು ತಿನ್ಬರ್ರಿ. ಸರಿಲಾ? ಅಲ್ಲ, ಅಪ್ಪ ಅವ ಇಬ್ರು ಜಗಳ ಮಾಡ್ಕೊಂಡಾರ ನಾ ಅನ್ಕೊಂಡೆ. ನೋಡಿದ್ರೆ ಜಗಳ ಏನು ಮಾಡ್ಕೊಂಡಿಲ್ಲ. ಆದ ವಿಷಯಕ್ಕೆ ಅವಾಗ ಸಿಟ್ಟು ಬಂದೈತಿ ನಿನ್ ಮೇಲೆ, ನನ್ನ ಮೇಲೂ. ಅವ ಬಾಯ್ಲೆ, ಯಾಕ್ಲಾ ಇನ್ನ ಹೋಗಿಲ್ಲ ಕೆಲ್ಸಕ್ಕೆ? ಅವ್ವ ಜಗಳ ತೆಗೆದು ಎಲ್ಲಾರ ಮೇಲೂ ಬಾಯ್ ಮಾಡಕತ್ತಾಳಪ್ಪ. ಅದಕ್ಕೆ ಏನ್ಲಾ ನಾಷ್ಟ ಮಾಡ್ಬಾ. ಯವ್ವ, ಯಾ ಕಾರಣಕ್ಕೆ ನಮ್ಮ ಸಿಟ್ಟು ಮಾಡ್ಕೊಂಡು ಅದನ್ನ ನೀ ಬಾಯ್ ಬಿಟ್ಟು ಹೇಳ. ಅದನ್ನ ಬಿಟ್ಟು ಮನಿ ಒಳಗೆ ಈ ಥರ ಕೌ ಬಹು ನನಗಿದ ನೋಡೋಕ್ಕಾಗಲ್ಲ. ಸುಮ್ಮನೆ ಕಿರಿಕಿರಿ ಅನಿಸುತ್ತೆ ಮೈಂಡ್ ಅತ್ತಾಗ. ಏನು ಬೇಕಾಗಿತ್ತು? ಎದ್ರ ಸಂಬಂಧ? ಎದ್ರ ಸಂಬಂಧ? ಎದ್ರ ಸಂಬಂಧ ಆದ್ರೆ ಏನಪ್ಪ? ನಮ್ಗೇನು ತೀರ್ಮಾನ ತಗೊಳ್ಳೋ ಅಧಿಕಾರ ಐತೆ? ಏನಾರ ಮಾತಾಡಕ್ಕೆ ಹಕ್ಕೈತೆ? ಯಾಕೆ ಬೇಕಪ್ಪ? ನಿಮ್ಮ ಜೀವನ ನಿಮಗೆ ಬಿಟ್ಟಿದ್ದು. ನಿಮ್ಗೆ ಹೆಂಗೆ ಬೇಕಂಗೆ ನೀವಿರ್ರಿ, ನಮ್ಗೆ ಹೆಂಗೆ ಬೇಕಂಗೆ ನಾವಿರ್ತೀವಿ ಅಷ್ಟೇ. ಇನ್ನು ಮಾತಾಬೇಡ, ಇನ್ನೇನು ಮಾತಾಬೇಡ. ಇಲ್ಲ, ಇದು ಯಾಕೋ ಓವರ್ ಆಗ್ತೈತಿ. ನಾನು ಸಂಜೆಗೆ ಬಂದು ಮಾತಾಡ್ತೀನಿ. ನನಗೆ ಈಗ ಆಫೀಸಿಗೆ ಲೇಟ್ ಆಕೈತಿ. ನಾಷ್ಟಾನು ಬೇಡ, ಏನು ಬೇಡ. ಅಲ್ಲೇ ಒಂದು ಪ್ಲೇಟ್ ಇಡ್ಲಿ ತಿನ್ಕೋತೀನಿ. ಅಯ್ಯೋ ದೇವ್ರೇ, ನನ್ನ ಅಸೈನ್ಮೆಂಟ್ ಬುಕ್ ನೋಡ್ತೀನಿ ಒಂದ್ಸಲ ರೂಮ್ ಕಡೆ. ಅಣ್ಣ ನಾನು ಬರ್ತೀನಿ ತಡಿಯೋ, ನಾನು ಬಿಟ್ಟು ಹೋಗು ಕಾಲೇಜ್ ಕಡೆ. ಅಯ್ಯೋ ದೇವ್ರೆ, ಇಬ್ರು ನಾಷ್ಟ ಮಾಡ್ಲಂಗೆ ಹೋದ್ರಲ್ಲ. ಮತ್ತೆ ನೀನು ಕೆಲ್ಸಕ್ಕೆ ಹೋಗೋ ಹುಡುಗ ನಮ್ನಿ ಒದ್ರಾಕತ್ತಿ. ಅವಂಗ ಮನುಷ್ಯ ತಿನ್ನಕ್ಕೆ ಮನ್ಸಕತ್ತಂತ ಮಾಡಿಯ. ನಮ್ಮ ಸಲುವಾಗಿ ಅವ ಅಷ್ಟೆಲ್ಲ ದುಡಿದು ಬರ್ತಾನ. ಬರೋದ ಸಂಜೆಕತ್ತವ ದುಡ್ಡು ಸಾಕಾಗಿ ಬಂದವಂಗ ಹಂಗೆ ಮಾಡ್ತಾರನ್ನ ಹೇಳಿ ನೀನ ನೋಡೋಣ. ಇನ್ನು ಆ ಹುಡುಗಿ ಓದಕ್ಕೆ ಹೋಗೋದು ನೆಟ್ಟಗೆ ಕೂಳು ಹಾಕಿಲ್ಲ ಅಂದ್ರೆ ತಲೆ ಹೊಡೆತ ಹೇಳ್ತತಿ. ಅಲ್ಲಿ ಹೋಗಿಂದ ಏನು ಓದ್ತಾಳಕ್ಕಿ? ಮನ್ಯಾಗ ಹಿಂಗೆ ಕಿರಿಕಿರಿ ಇದ್ರೆ ಹೆಂಗೆ ಸಂಬಂಧನಕತಿ? ಅಯ್ಯೋ ಹಿಂಗೆ ಮಾಡಿದ್ರಾರ ನನ್ನ ಮಾತು ಕೇಳ್ತಾನಂತ ಮಾಡಾಕತ್ತಿರೋದು. ಅದೇ ಆದ ಹುಡುಗಿನ ನೋಡ್ಯಾನಂತ ಏನು ಲವ್ ಸುಡ್ಗಾಡ್ ಸೊಂಟಿ ಕೊಂಬು ಹಾಳಾದತ್ತಾಗ. ಇವ್ರ ಹಾಟ್ಯಾಗ ಇವಂಗೆ ಆಕಿನೇ ಬೇಕಾಗ್ಯಾಳ. ಎಂಥ ಚಲೋ ರೊಕ್ಕಿದ್ದು ಹುಡುಗಿರಿ ಈಕಿ. ಸ್ವಪ್ನ ಅಂತ ನಾನು ನೋಡು, ಯಾರಪ್ಪ, ಅಶ್ವಿನಿ. ಅಶ್ವಿನಿ ಎಂಥ ಚಲೋ ರೊಕ್ಕಿದ್ದು ಹುಡುಗಿ. ಆ ಹುಡುಗಿನ ಮದುವೆ ಮಾಡ್ಕೊಲ್ಲ ಅಂದ್ರೆ ಒಲ್ಲೆಂತಾನ. ಆ ಹುಡುಗಿಗರ ಇವನ್ನೇ ಮನಸ್ಸೈತಿ.
ಅಲ್ಲ ರೊಕ್ಕಿರೋ ಪ್ರಶ್ನೆ ಆಮೇಲೆ ಹೋಗ್ಲಿ, ನಮ್ಗೇನು ರೊಕ್ಕದ ಅವಶ್ಯಕತೆ ಇಲ್ಲ, ಇವನು ದುಡಿತಾ ಅದಾನ, ರೊಕ್ಕದ ಮ್ಯಾಗೇನು ಆಸೆ ಇಲ್ಲ. ಆದ್ರೆ ನಾ ಏನು ಹೇಳ್ತೀನಿ ಅಂದ್ರೆ, ಯಾಕೆ ಸುಮ್ಮನೆ ಅವ್ನ ಕೀ ಸಲುವಾಗಿ ಕಾಯ್ಕೊಂತ ಕುಂದಿರ್ಬೇಕು? ಜೀವನ ಬೇಕಾದಂಗೆ ಐದು ದೊಡ್ಡದೈತಿ, ಮದುವೆ ಮಾಡ್ಕೊಂಡು ಮಕ್ಳು ಹಾಕಿರ್ತಾವತ್ತಾಗ ಮಾಡ್ಕೊಳ್ಳೋದು ಬಿಟ್ಟತ್ತಾಗ ನಮ್ಮ ಮಾತು ಎಲ್ಲಿ ಕೇಳ್ತಾರ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112